ಈ ತರದೊಂದು ಚಿಕನ್ ಸುಕ್ಕ ಮಾಡಿ ನೋಡಿ, ಪೀಸು ಸಿಗಲ್ಲ, ಅದ್ರ ಗ್ರೇವಿ ಕೂಡ ಸಿಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ ಮೇಲೆ ಚಿಕನ್ ಸುಕ್ಕ ಹಾಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಹೇಗಪ್ಪ ಮಾಡೋದಂತ ನೋಡಿದ್ರೆ, ಕಾದ ಬಾಣ್ಲಿಗೆ ಎಣ್ಣೆ ಹಾಕಿ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಸಪರೇಟ್ ಆಗಿ ಎತ್ತಿಕೊಬೇಕು. ಆಮೇಲೆ ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿನ ಆಡ್ ಮಾಡ್ಕೊಳ್ಳಿ, ಹಸಿಮೆಣಸಿನ್ಕಾಯಿನ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದ್ ಚಿಟಿಕೆ ಅರ್ಶನ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿರ್ತಕ್ಕಂಥ ಚಿಕನ್ ಪೀಸಸ್ ನ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡಿದ್ಮೇಲೆ ಒಂದ್ಸರಿ ಕಲ್ಸ್ಬಿಟ್ಟು ಅದು ನೀರ್ ಬಿಟ್ಕೊಳ್ಳೋ ತನಕ ವೆಯ್ಟ್ ಮಾಡಿ. ಆಮೇಲೆ 1 ಕಪ್ ಮೊಸರನ್ನ ಆಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ನೀರು ಕೂಡ ಆಡ್ ಮಾಡ್ಕೊಂಡು ಚೆನ್ನಾಗಿ ಒಂದ್ 5 ನಿಮಿಷ ಕೊದಿಯೋದಕ್ಕೆ ಬಿಡಿ. ಆಮೇಲೆ ಮಸಾಲೆಗಳನ್ನ ಆಡ್ ಮಾಡ್ಕೊಂಡು ಹೋಗಿ. ಮೊದಲಿಗೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಆಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲೆ, ಪೆಪ್ಪರ್ ಪೌಡರು, ಅದ್ರ ಜೊತೆಗೆ ಒಂಚೂರು ಜೀರಾ ಪೌಡರ್ ಕೂಡ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ. ಕಲ್ಸ್ಕೊಳ್ಳೋವಾಗಲೇ ನಿಮ್ಗೆ ಆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡೋದಕ್ಕಂತೂ ಬಹಳ ಟೆಂಪ್ಟಿಂಗ್ ಆಗಿರುತ್ತೆ. ನೀರೆಲ್ಲ ಹೋಗಿ ಡ್ರೈ ಟೆಕ್ಸ್ಚರ್ ಬರೋವಾಗ ಎಣ್ಣೆಲಿ ಫ್ರೈ ಮಾಡಿರ್ತಕ್ಕಂಥ ಕರಿಬೇವು ಮತ್ತೆ ಹಸಿಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಫೈನಲ್ ಟಚ್ ಕೊಟ್ಟು ಅನ್ನದ ಮೇಲೆ ಹಾಕೊಂಡು ತಿನ್ ನೋಡಿ, ಪಕ್ಕ ಇದಾಗೋದಂತೂ ಗ್ಯಾರಂಟಿ. ಟೇಸ್ಟ್ ಅಷ್ಟೇ ಸೂಪರ್ ಆಗಿರುತ್ತೆ ಗುರು.